ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಮ್ ಐ ಅಥವಾ ಮಲ್ಲಪ್ಪ ಜೊತೆ ಅವರು. ಆತ್ಮೀಯರೇ, ಇತ್ತೀಚೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಲ್ಲಿ ಜನರ ಆಸಕ್ತಿ ಕಡಿಮೆ ಆಗ್ತಾ ಇದೆ, ಸಹಾಯಧನ ಪಡೆಯುವಲ್ಲಿ ಅಂತೇಳಿ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ. ಯಾಕೆ ಆಸಕ್ತಿ ನಿರಾಸಕ್ತಿ ಬಂದದ್ದು, ಆಸಕ್ತಿ ಕಡಿಮೆ ಆಗತ್ತದ. ಮನೆ ಕಟ್ಟೋದು ಸಹಾಯಧನ ಕೊಡ್ತಾರಲ್ರಿ, ಸಹಾಯಧನ 120 ಕೊಡ್ತಾರೆ ಹಳ್ಳಿಗಳಲ್ಲೇ, ಶಹರಗಳಲ್ಲಿ 150 ತನಕ ಕೊಡ್ತಾರೆ ಸಹಾಯಧನ, ಭಾಳ 2-2.5 ತನಕ ಕೊಡ್ತಾರೆ. SC/ST ಒಂದು ಸ್ವಲ್ಪ 3 ಲಕ್ಷ ತನಕ ಕೊಡ್ತಾರೆ. ಹಿಂಗೆ ಬೇರೆ ಬೇರೆ ಸ್ಕೀಮ್ಗಳಾದ್ರ ಮೇಲೆ ರಾಜೀವ್ ಗಾಂಧಿ ವಸತಿ ಯೋಜನೆ, ಮತ್ತೊಂದು ಯೋಜನೆ, ಇನ್ನಷ್ಟು ಯೋಜನೆಗಳಲ್ಲೇ ಮುಂದೆ ಅದೇ ರೀತಿ ವಾಜಪೇಯಿ ಅವ್ರ ವಸತಿ ಯೋಜನೆ, ಎಷ್ಟಿಲ್ಲ ವಸತಿ ಯೋಜನೆಗಳು ಅಲ್ಲಿ ಒಂದಿಷ್ಟು ಏನೋ ಕೊಡ್ತಾರೆ ಸಹಾಯಧನವಾಗಿ. ಆ ಸಹಾಯಧನ ಪಡೆದು ಮನೆ ಕಟ್ಕೊಳ್ಳಿಕ್ಕೆ ಯಾಕೆ ಆಸಕ್ತಿ ಮೂಡ್ತಾಯಿಲ್ಲ ಜನರಿಗೆ? ಇಲ್ಲ 2024-25 ಅಂದರೆ ಕಳೆದ ವರ್ಷ, ಈ ವರ್ಷ ಮತ್ತು 2.26 ಲಕ್ಷ ಅರ್ಜಿಗಳ ಲಕ್ಷ್ಯ ಇಟ್ಕೊಂಡು ದುಡ್ಡನ್ನು ಬಿಡುಗಡೆ ಮಾಡಿ ಕೇಂದ್ರ ಸರ್ಕಾರ. ಇಷ್ಟು 2.26. ಆದರೆ ಅರ್ಜಿ ಸಲ್ಲಿಕೆ ಆಗಿದ್ದು ಕೇವಲ 75,229 ಇಷ್ಟು ಸಲ್ಲಿಕೆ. ಯಾಕ್ರಿ 2 ಲಕ್ಷಕ್ಕೂ ಮೇಲ್ಪಟ್ಟು ಆಗಬೇಕಾಯ್ತಲ್ಲ ಅರ್ಜಿಗಳು, ಯಾಕೆ ಆಗಲಿಲ್ಲ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರಿಲ್ಲ. ಮುಂದೆ ನೋಂದಣಿ ಆಯ್ತು, ಮುಂದೆ ಮಂಜೂರಾದ ಮನೆಗಳು ಮಂಜೂರಾದಲ್ಲ, ಅದ್ರಾಗ 66,464 ಮಂಜೂರಾಗಿದ್ದಾವೆ. ಇನ್ನು ಪೂರ್ಣಗೊಂಡಿದ್ದು ಕಂಪ್ಲೀಟ್ ಆಗಿದ್ದು ಬರೀ 5,380 ಇಷ್ಟ. ಯಾಕೆ ಹಿಂಗೆ ಕಡಿಮೆ ಆಗ್ತವೆ? ಎಲ್ಲನೂ ಆಗ್ಬೇಕಾಯ್ತಲ್ಲ, ಇದು ಕಾರಣಗಳು ಏನಿರಬೇಕು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇದ್ದಿದ್ದು ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಆಲ್ರೆಡಿ 2024-25 ನಾವು ಹೇಳಿದ್ವಿ, ಅದಾಗಿಲ್ಲ. ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಒಂದು ಏನು ಮಾಡ್ರಪ್ಪ ಅಂದ್ರೆ ಮತ್ತೊಂದು 4 ಲಕ್ಷ ಹೆಚ್ಚು ಮಾಡ್ತೀವಿ. 7.2 ಲಕ್ಷಕ್ಕೆ ನೀವು ಮನೆಗಳನ್ನ ಕಟ್ಟಿಸೋರಿಗೆ ಸಹಾಯಧನ ಕೊಡ್ರಿ. ಇದು ಮಸ್ತ್ ಸಲಹೆ ಕೊಟ್ಟಿದೆ ಕೇಂದ್ರ ಸರ್ಕಾರ, ಭಾಳ ಒಳ್ಳೆಯ ವಿಚಾರಗಳು. ಆದರೆ ಇಲ್ಲಿ ಇವರು ಕೊಡೋದು ಏನಂದರೆ ಸಹಾಯಧನ ಭಾಳ ಗಮನಿಸ್ಬೇಕಾಗಿದ್ದು. ಇವತ್ತೊಂದು ಶೌಚಾಲಯ ಕಟ್ಟೋದು 12,000-14,000 ಕೊಡ್ತಾರಪ್ಪ ಶೌಚಾಲಯಕ್ಕೆ. ಅದ್ರ ಖರ್ಚಷ್ಟು ಬರ್ತದೆ ರೀ ಒಂದು ಶೌಚಾಲಯ ಮಾಡ್ಬೇಕಾದ್ರೆ. ಇವತ್ತು ಸಹಜ ಹೋಗಿ ಯಾರನ್ನಾದ್ರೂ ಕೇಳ್ರಿ. ಹೌದು, ಗೌರ್ಮೆಂಟ್ ಎಲ್ಲ ಕೊಡ್ಬೇಕಂತಿಲ್ಲ, ಆ ಮಾತು ಬೇರೆ. ಆದ್ರೆ ಸಹಜವಾಗಿ ಕೇಳಿದ್ರೆ ಮಾತಾಡಿಸಿದ್ರೆ ಕಡಿಮೆ ಅಂದರೂ 50,000-60,000, 70,000 ಹೇಳ್ತಾರೆ ಅವ್ರು. 50,000 ಹೇಳೋದ್ರಿಂದ ಹೇಳೋದೇ ಇಲ್ಲ. ಆದರೆ ಇವರು 12 ಬಿಟ್ಟು 15,000 ಹೇಳಿದ್ರು ಎಷ್ಟು ಹಾಕಬೇಕಾಗ್ತದೆ ಮುಂದೆ? ಕಡಿಮೆ ಅಂದರೂ ಒಂದು 50,000 ಒಂದು 15 ತೆಗಿರಿ, ಬೆಳೆ 20 30,000-35,000 ರೂಪಾಯಿ ಹಾಕ್ಬೇಕು. ಆ 30,000-35,000 ಹಾಕುವಷ್ಟು ಶಕ್ತಿ ಎಷ್ಟು ಜನರಿಗೆ ಐತೆ ಅಂತೇಳಿ ಇದು ದೊಡ್ಡ ಮೂಲಭೂತ ಪ್ರಶ್ನೆ ರೀ. ಯಾಕಂದ್ರೆ ಉದ್ಯೋಗ ಇಲ್ಲ, ಮಾರ್ಕೆಟ್ ತುಟ್ಟಿ, ಮನೆ ಕಟ್ಟಿಸೋಕೆ ಎಲ್ಲಿ ಸಾಧ್ಯ ರೀ? ಎಲ್ಲರೇ ಮನೆಗೆ ಹೇಳುವಂಥ ಪ್ರಸಂಗ ಬಂದುಬಿಟ್ಟದೆ. ಇವತ್ತು ಕಟ್ಸೋಕೆ ಸಾಧ್ಯ, ನಮ್ಮ ಸ್ವಂತ ಜಾಗ ಇರಬೇಕು. ಜಾಗದ ಬೆಲೆಗಳು ನಿಮ್ಗೆ ಗೊತ್ತದ ಯಾವ ರೀತಿ ಇದಾವೆ ಅಂತೇಳಿ. ಇಲ್ಲಿ ನಮ್ಮ ಸುಮ್ಮನೆ ಅಡ್ಡಾಡಿ ಬಂದ್ರೆ ಗೊತ್ತಾಗ್ತದೆ 30-40 ಯಾವ ರೀತಿ ಇದಾವೆ ರೇಟುಗಳು. ಪಾಪ ಇವು ಬಡ ಜನ ಅಂಥ ತೊಳಿಗೆ ಸಾಧ್ಯ ಇಲ್ಲ. ಎಲ್ಲೋ ಗುಡಿಸಲು ಅಥವಾ ಮತ್ತೆಲ್ಲೇನೋ ಹೊಳೆ, ಇದು ಹೊಲದ ದಂಡೆಗಳು ಅಥವಾ ಗುಡ್ಡ ಅಥವಾ ಪರ್ವತಗಳು, ಇಲ್ಲಿ ದಂಡೆಯಾಗಿ ಎಲ್ಲಿ ಕಟ್ಕೊಂಡು ಸಾಣದು 16-20-15-20 ಗುಡಿಸಲು ಹಾಕೊಂಡಿರುವಂಥಕ್ಕೆ ಆಗೋದಿಲ್ಲ, ದುಡ್ಡಿಲ್ಲ ಅವ್ರಿಗೆ. ಕಾಡಿನ ಗಟ್ಟಿಗೆ ತಂದು ಕಟ್ಕೊಳಕ್ಕೆ ಆಗ್ತಾಯಿಲ್ಲ. ಮತ್ತು ಅಂಥದ್ರೊಳಗೆ ಇವ್ರು ಕೊಡು 1-20 ಲಕ್ಷದ್ದು 1.5 ಲಕ್ಷ ರೂಪಾಯಿಗಳು ಎದಕ್ಕೆ ಹೆಲ್ಪ್ ಆಗ್ತಾವಪ್ಪ? ಇವತ್ತು ಎಲ್ಲ ಕಡ್ಡಿಗೆ ತುಟ್ಟಿ, ಆಳು ತುಟ್ಟಿ. ಒಬ್ಬ ಆಳ ಮನುಷ್ಯ ಕೆಲಸಕ್ಕೆ ಬರಬೇಕಪ್ಪ ಅಂದ್ರೆ ಮಿನಿಮಮ್ ಬಂದು ಕೆಲಸ ಮಾಡೋಕೆ 500 ರೂಪಾಯಿ ಕೇಳ್ತಾರೆ ಅವ್ರು, 400-500. ಮುಂದಿನ ಮೇಸ್ತ್ರಿ ಇರ್ತಾರೆ, ಅವ್ರು ಬೇರೆ ಅವ್ರು. ಹೀಗಾಗಿ ಒಂದು ಮನೆ ಕಟ್ಸೋದ್ರೆ ಇವತ್ತು ಸಣ್ಣದೊಂದು ಇವ್ರು ಕೊಡು 1.20 ಅಂದ್ರೆ ಒಂದು ಸಣ್ಣ ಇವತ್ತು ಗುಡಿಸಲಾಗ್ತಿತ್ತು, ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಮನೆ ಆಗುತ್ತೆ. ಇವ್ರು ನೋಡ್ರೆ ಪಕ್ಕಾ ಮನೆ ಆಗ್ಬೇಕಂತಲ್ಲ, ಅದ್ರಾಗ ಪಕ್ಕಾ ಮನೆ ಅಂದರೆ ಕಾಂಕ್ರೀಟ್ ಮನೆ ಆಗಬೇಕು. ನಾವು 1.5 ಲಕ್ಷ ಹುಟ್ಟಿವಲ್ಲ ತೋರಿಸ್ತಾನೆ, ಅದು ಮುಗಿದ್ರೆ ಕೊಡೋದು ದುಡ್ಡೇ ಬಿಡುಗಡೆ ಮಾಡೋದು. ಮುಂದಿಂದು ಬೇಡ 3 ಲಕ್ಷ ಕೊಟ್ಟು ಅಲ್ಲಾಗ ಆಗ್ತಿತ್ತು ನಮ್ಮ ಮನೆ. ಒಂದು ಬೆಡ್ರೂಮ, ಒಂದು ಕಿಚನ, ಒಂದು ಹಾಲ ಹೋಗಿ ಸರ್ವೆ ಮಾಡಿರಿ ಅದನ್ನು. ನಮ್ಮ ಏನಪ್ಪ ನಮ್ಮ ಈ ಒಂದು ಸ್ಕೀಮ್ಗಳು ಮಾಡುತ್ತಿರುವಂಥ ಮಾಡಿದಂತಹ ಬುದ್ಧಿವಂತರು ಇದನ್ನ ವಿಚಾರ ಮಾಡೋದಿಲ್ಲ. ಏನಂತ ಸಹಾಯಧನ ಕೊಟ್ಟರೆ ಮನೆ ಕಟ್ಸೋದು ಭಾಳ ಕಷ್ಟ ಅದ. ಮತ್ತು ಯಾರಿಗೆ ಹೆಲ್ಪ್ ಆಕೈದ್ರಪ್ಪ? ಅದು ಯಾರ ಹತ್ರ ಲಕ್ಷ ಗಂಟೆ ದುಡ್ಡು ಅದನೋ ಎಲ್ಲೋ ಬ್ಯಾಂಕ್ ಇಟ್ಟಿರ್ತಾರೆ ಅಂಥವ್ರು ಬಂದರೆ ಸಾಧ್ಯ ಐತಿ. ಈಗ 120 ಕೊಡ್ತಾನೆ, ಒಂದು 5 ಲಕ್ಷ ಖರ್ಚು ಕೊಡ್ಬೇಕು. 5-6 ಲಕ್ಷ 5-6 ಲಕ್ಷ ಸಣ್ಣ ಮನೆ ಆಗ್ತೈತೆ ರೀ. ಇಲ್ಲ ಅದು ಮಿನಿಮಮ್ ಅಂದ್ರೆ ಒಂದು ಇವತ್ತು ನಮ್ಗೆ ಏನಪ್ಪ ಅಂದರೆ 8-10 ಲಕ್ಷ ಬಗ್ಗೆ ಸ್ವಪ್ಶಸ್ತ ಮನೆಗೆ ಒಳಗೆ ಏನಪ್ಪ ಏನೋ ಸ್ವಪ್ಶಸ್ತ ಕೊಡೋದು ಮಾಡೋದು, ಕಿಟಕಿಗಳು ಮಿನಿಮಮ್ ಒಂದು ಏನಪ್ಪ ಅಂದರೂ
ಇವತ್ತು 10 ರಿಂದ 15 ಲಕ್ಷ ಬೇಕು. ಇವು ಕೊಡ್ತಾರೋ 1 20 1 30 ಬೆಳೆದಿಡೋ ಎರಡು ಇದು 3 ಅಂತ ಇಟ್ಕೊಂಡು ಮುಂದೆ 7 ಲಕ್ಷ ಎಲ್ಲಿ ತರೋದು, 5-6 ಲಕ್ಷ ಎಲ್ಲಿ ತರೋದು. ಹೀಗಾಗಿ ಇದು ಕಾರಣಕ್ಕಾಗಿ ಮತ್ತು ದುಡ್ಡು ಇನ್ನೊಂದು ಭಾಳ ದೊಡ್ಡ ಏನಪ್ಪ ಅಂದರೆ ಇವತ್ತು ಮುನ್ಸಿಪಾಲ್ಟಿ ಇರ್ಬೋದು, ನಗರಸಭೆ ಇರ್ಬೋದು, ಗ್ರಾಮ ಪಂಚಾಯತ್ಗಳು ಇರ್ಬೋದು, ಎಲ್ಲಿ ಹೋಗ್ತಾರೆ ಹೋಗ್ರಿ ನೀವು. ಬಸವ ಮನೆ ಇರಲಿ, ಮಚ್ಚ ಮನೆ ಇರಲಿ, ಗಾಂಧಿ ಮನೆ ಇರಲಿ, ಇಂದಿರಾ ಗಾಂಧಿ ಮನೆ ಇರಲಿ, ರಾಜೀವ್ ಗಾಂಧಿ ಮನೆ ಇರಲಿ, ವಾಜಪೇಯಿ ಮನೆ ಇರಲಿ, ಇವತ್ತು ನಮ್ಮ ಮೋದಿ ಮನೆ ಇರಲಿ, ಎಲ್ಲಿ ಹೋದರೂ ಇವ್ರಿಗೆ ಕೈ ಬಿಸಿ ಮಾಡಲಾರ್ದ ಇವ್ರು ಯಾರೂ ಮಾಡೋದಿಲ್ಲ. 1-20 ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಮೇಲೆ 20 ಹೋಗೋಣ ನೋಡ್ರಿ. ಹೋಗ್ಬೇಕಿಲ್ಲ ಸರ್ವೆ ಮಾಡಿಸಿ, ಎಲ್ಲರಿಗೂ ಗೊತ್ತದ, ಇದು ಓಪನ್ ಸೀಕ್ರೆಟ್ ಇದು. 2-70 ಬತ್ತು, 3 ಲಕ್ಷ ಬತ್ತು, ಒಂದು 50,000 ತೆಗಿಪ್ಪ ಅಂತಾರೆ. ಇಲ್ಲ ಶಾಂಕ್ಷನ್ ಮಾಡೋದಿಲ್ಲ, ಡಿಲೇ ಮಾಡ್ಕೊಂಡು ಹೋಗಿಬಿಡ್ತಾರೆ. ನಾಳೆ ಬಾ, ನಾಡದು ಬಾ, ಅಡ್ಡಾಡ್ಸು. ಇದು ಭಯದಿಂದ ಜನ ಹೆಚ್ಚು ಬಿಟ್ಬಿಟ್ಟಾರೆ. ಮನೆ ಬ್ಯಾಡ ಹೋಗೋ ಮರ ಅದನ್ನೇನು ಮಾಡ್ತೀರಿ ಅಂತೇಳಿ ಶೌಚಾಲಯ ಕಟ್ಟಿದಾರ ದುಡ್ಡು ವಸೂಲು ಮಾಡೋ ಸುಸಲುವಾಗಿ ಜಾಡ್ ಸಾಯ್ತಾರೆ. ಅವು 12,000 ಮತ್ತು 2,000 16,000 ಒಂದು 4,000 ಕಸ್ಕೋತಾರೆ. ಅಲ್ಲಿ ಗ್ರಾಮ ಪಂಚಾಯತ್ ಇರಲಿ, ಅಥವಾ ನಮ್ಮ ಪಟ್ಟಣ ಪಂಚಾಯತ್ ಅವರಿರಲಿ, ಅಥವಾ ನಮ್ಮ ನಗರಸಭೆ ಅವರಿರಲಿ, ಅಥವಾ ನಮ್ಮ ಮುನ್ಸಿಪಾಲ್ಟಿ ಅವರಿರಲಿ, ಅಥವಾ ಪಾಲಿಕೆ ಅವರಿರಲಿ, ಪಾಲಿಕೆ ಅವರಿರಲಿ, ಕೊಡಪ್ಪ ಬಂದಾಗ ಪಾಪ ಬಡವ್ರು ಹಿಡಿದು ಕೊಡ್ಬೇಕ್ರಿ. ಮುಂಜಾನೆ ಸಂಜೆ ದುಡಿದ್ರೆ ಇವತ್ತು 300 ರೂಪಾಯಿ ಪಗಾರ ಬಿಡೋದಿಲ್ಲ. ಮನೆ ನಡಿಬೇಕು. ಮ್ಯಾಲ ನಮ್ಮ ಸರ್ಕಾರಗಳು ಶೆರೆದು ಚಲ ಹಚ್ಚಿಬಿಟ್ಟಾರೆ ಎಲ್ಲರಿಗೂ, ಗಂಡು ಮಕ್ಕಳಿಗೆ ಶೆರೆ, ತಂಬಾಕ ಸೇದೋದು, ಹೆಣ್ಮಕ್ಳು ಸೇದಿದ್ದಾವೆ ಅಂದಾಗ ಆ ಮನುಷ್ಯ ಪಾಪ ಏನು ಉಳಿಸ್ಕೊಳಿಸ್ತಾನ, ಮನೆ ಕಡ್ತಾನ, ಸಾಧ್ಯ. ಅದಕ್ಕೆ ನಿರಾಸಕ್ತಿ ಆಗೈತ್ರಿ. ಇದು ಬೇಸಕ್ತಾಗೆ. ಅದಕ್ಕಿರೋ ಒಂದೇ ಪರಿಹಾರ ಏನಪ್ಪ ಅಂದ್ರೆ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದು. ಉದ್ಯೋಗ ಸೃಷ್ಟಿ ಮಾಡೋಕೆ ಆಗ್ತೈತಿ ನಿಮ್ಗೆ? ಇಲ್ಲ. ಎಲ್ಲ ಪ್ರೈವೇಟ್ದವ್ರಿಗೆ ಕೊಟ್ಬಿಟ್ರೆ ಎಲ್ಲ ಹೋದ ಎಲ್ಲಿ ತೋಲಪ್ಪ ನೀನು ಕಾರ್ಪೊರೇಟ್ ಅಂತೇಳಿ ಎಲ್ಲ ಅದಾನೆ ಅಮ್ಮನೇ ಹೇಳ್ದವ್ರಿಗೆ ಹೇಗಂದ್ರೆ ರೈಲ್ವೆ ತೋಲ ಮಾಡಿ ಮಾಡ ಕಾರ್ಖಾನೆಗಳು ನೀವು ತೋರಿಪ್ಪ ಮಾಡಿರಿ, ನಮ್ಗೆ ಉದ್ಯೋಗ ಕೊಡ್ರಿ. ಅವ್ರು ಯಾಕೆ ಮಾಡ್ತಾರೆ? ದುಡ್ಡು ಹಾಕ್ತೀವಿ. ಅವರು ಲಾಸ್ ಅಂತ ಯಾಕೆ ಮಾಡ್ತಾರೆ? ಅವ್ರು ತಮಗೆ ಎಷ್ಟು ಬೇಕಷ್ಟು ಕಾರ್ಮಿಕರು ತೊಗೋತಾರೆ. ಅದು ಕಾಂಟ್ರಾಕ್ಟ್ ಲೇಬರರ್ಸ್. ಇವತ್ತು ಬ್ಯಾಡ ನಾಳೆ ಬಿಟ್ಟು ಬಿಡೋದು. ಅವ್ರು ಹಿಂಗಿರ್ತಾರೆ. ಅವ್ರು ಯಾವ ಸೆಕ್ಯೂರಿಟಿ ಇಲ್ಲ. ಲೇಬರ್ ಆ್ಯಕ್ಟ್ಗಳಲ್ಲಿ ಎಲ್ಲೂ ಅಪ್ಲೈ ಆಗೋದಿಲ್ಲ. ಅಂಥವ್ರು ತೊಗೊಂಡು ಕೆಲಸ ಮಾಡಿಸ್ಕೊಡ್ತಾರೆ, ಕಡಿಮೆ ಪಗಾರ ಕೊಡ್ತಾರೆ. ಇಲ್ಲ ಕಾಂಟ್ರಾಕ್ಟ್ ಒಬ್ಬರು ಇರ್ತಾರಲ್ಲ, ಇದಕ್ಕೆ ಅವ್ನು ಹೊಡ್ಕೊಂಬರ್ತಾರೆ. ಅವ್ನು 5 ದಿನ ಅವ್ನು ತೊಗೋತಾನೆ, ಅದ್ರಾಗ 300-300 ರೂಪಾಯಿ ದುರ್ಯಾಗ ಕೊಡ್ತಾನೆ. ಮುಗಿದು ಅವ್ನು ಒಂದು ಕ್ಯಾಂಡಿಡೇಟ್ 100-150 ರೂಪಾಯಿ ಉಳಿತದ. ಅಂಥ ಒಂದು 20 ದಿನ ಒಂದು ಎಷ್ಟು ಅಂತ ಕೆಲಸ ರೀ. ದಿನ 2,000-3,000 ಬಿತ್ತು ಅಂತ ಆರಾಮ್ ನಡೀತಾರವ. ಆ ಕಾಂಟ್ರಾಕ್ಟರ್ಗಳು ಇಂಥ ಮನೆಗಳಿಗೆ ಮಾತು ಕಳಿಸ್ತಾರೆ. ಅವರು ಇಲ್ಲಿ ಅಂಥ ಮನೆಯೇ ಈ ಬಡವ್ರಿಗೆ ಸಿಗಬೇಕಾದ ಮನೆಗಳನ್ನ ಅವ್ರು ಬಡ್ಕೊಂಡು ತಟ್ಟಾಗಿಬಿಡ್ತಾರೆ. ಅವ್ರಿಗೂ BPL ಕಾರ್ಡ್ ಇರ್ತದೆ, ಮತ್ತೊಂದು ಇರ್ತದೆ, ಅವ್ರಿಗೂ ತಟ್ಟಾಗಿಬಿಡ್ತಾರೆ. ಅಂದ್ರೆ ಒಟ್ಟು ಇಡೀ ವ್ಯವಸ್ಥೆ ಭ್ರಷ್ಟ ಆಗಿಬಿಟ್ಟದ. ಹೀಗಾಗಿ ಪಾಪ ಬಡವರು ಎಷ್ಟು ಮಂದಿ ಇದ್ದಾರಪ್ಪ ಇಲ್ಲೇ. ಮಧ್ಯಮ ವರ್ಗ, ಮಧ್ಯಮ ವರ್ಗ ಎಲ್ಲ ನಡ್ಕೊಂಡು ಹೈಯರ್ ವರ್ಗ, ಹೈಯರ್ ಕಾಸ್ಟ್ದವ್ರು ಎಲ್ಲ ನಡ್ಕೊಂಡು ದುಡ್ಡು ಇದ್ದಂಥವ್ರು ಒಂದೊಂದು 10-15% ಜನ ಅದಾರ. ಆ 10-15 ಬಿಟ್ಟು 20% ಇಡ್ರಿ. 20% ಅಷ್ಟೇ ಮನೆ ಕಟ್ಟಿಸ್ತಾರೆ. ಉಳಿದು ಪಾಪ ಬಡವ್ರಿಗೆ ಅಂತ ಜಾಗ ಇರೋದಿಲ್ಲ. ಒಂದು ನೆಲ ಬೇಕು, ಅದಿಲ್ಲ. ಎರಡನೇದಾಗಿ ಒಂದು ಕೈ ಒಂದು 5-6 ಲಕ್ಷ ರೂಪಾಯಿ ಬೇಕು, ಅದಿಲ್ಲ. ಅದಾಗ ಬರೀ 1-20 ಸಲುವಾಗಿ ಅಥವಾ 2 ಲಕ್ಷ ಸಲುವಾಗಿ ಅಥವಾ 3 ಲಕ್ಷ ಸಲುವಾಗಿ ಎಲ್ಲಿ ಓಡಾಡ್ತಾರೆ ಪಾಪ ಅವರ? ಸಾಧ್ಯ ಇಲ್ಲಲ್ಲ. ನಿಮಗೇನು ಅನಿಸ್ತದೆ? ಅದಕ್ಕೆ ಕುಂಟಾಗದಿದ್ರೆ ಅದ ಒಂದು ಮನೆಯನ್ನು ಕಟ್ಟಿಸ್ಕೊಡ್ರಿ ಪೂರ್ಣ ಪ್ರಮಾಣದಲ್ಲಿ, ಸ್ವತಃ ಗೌರ್ಮೆಂಟ್ ಜವಾಬ್ದಾರಿ ತೊಗೊಂಡು. ಇಲ್ಲ ಅದು ಬಿಟ್ಟುಬಿಡ್ರಿ. ಅವ್ರು ಉದ್ಯೋಗ ಒದಗಿಸ್ಕೊಟ್ರೆ ಸಾಕು. ಅವ್ರು ಉದ್ಯೋಗ ಒದಗಿಸ್ಕೊಟ್ರಪ್ಪ ಅಂದ್ರೆ ಬಂದು ಲಾಭ ದುಡಿತೊಳಗೆ ಲಾಭ ಬರ್ತದೆ. ಅವು ಉಳಿಸ್ಕೊಂಡು ಮನೆ ಕಟ್ಟಿಸ್ಕೊತಾರೆ. ಅವ್ರು ನಿಮ್ಮ ಉಪಕಾರ ಅದಕ್ಕೆ ಬೇಕಾಗಿತ್ತು ಅವ್ರಿಗೆ. ಯಾಕಂದ್ರೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲಲ್ರಿ. ಉದ್ಯೋಗ ಸೃಷ್ಟಿ ಇಲ್ಲ. ಮೋದಿಯವ್ರು 2 ಕೋಟಿ ಉದ್ಯೋಗ ಕೊಡ್ತಾರೆ. ಅದು ಮತ್ತು ಆಗಿದ್ದು ಇವತ್ತು 2 ಕೋಟಿ ಮನೆಗಳು ಆಗಿ ಹೋಗ್ಬಿಡ್ತದೆ ಎಲ್ಲರೂ. ಪ್ರತಿಯೊಬ್ಬರು ಮತ್ತು 2 ಕೋಟಿ ಮಂದಿ ಪ್ರತಿ ವರ್ಷ ಬರೋರು ಅಂದ್ರೆ ಅವ್ರು ಸ್ವಂತ ಮನೆ ಕಟ್ಟಿ ಹೋಗ್ತಿದ್ರು ಎಲ್ಲರೂ. ನಿಮ್ಗೆ ಯಾಕೆ ಬಂದು ಸಾಲ ಕೊಡಲಿದ್ರು? ಅದ್ರ ನಮ್ಮ ನೌಕರಿ ಇರ್ತಿತ್ತು. ಆ ನೌಕರಿ ಮೇಲೆ ಸಾಲ ತೆಗಿತಿದ್ರು, ಮನೆ ಕಟ್ಟಿ ಹೋಗ್ತಿದ್ರು. ವೆರಿ ಸಿಂಪಲ್ಲ. ಆದ್ರೆ ಉದ್ಯೋಗ ಕೊಡೋದೇ ಇಲ್ಲಲ್ಲ ನಿಮ್ಗೆ. ಉದ್ಯೋಗ ಸಿಗುವಂಥ ಅಗ್ರಿಕಲ್ಚರ್ಗೆ ನೀವು ಬೆಲೆನೇ ಕೊಡ್ತಾ ಇಲ್ಲ. ಅವ್ರಿಗೆ ಮಾರ್ಕೆಟೇ ಮಾಡ್ತಾ ಇಲ್ಲ, ಮಾರ್ಕೆಟ್ ಕಾನೂನು ಮಾಡ್ತಾ ಇಲ್ಲ. ಮತ್ತು ಅಂದಾಗ ದುಡ್ಡು ಎಲ್ಲಿದು ಬರ್ತದೆ ರೀ? ನೀವು ಟ್ಯಾಕ್ಸ್ ಆಗಿ ತೊಗೊಳ್ತಾ ಇದ್ದೀರಿ. ವರ್ಷಕ್ಕೆ 46 ಲಕ್ಷ ಕೋಟಿ, 48 ಲಕ್ಷ ಕೋಟಿ ಟ್ಯಾಕ್ಸ್ದಾಗೇ ಗೌರ್ಮೆಂಟ್ ನಡೆಸಿದ್ರಿ. ಸ್ಟೇಟ್ ಗೌರ್ಮೆಂಟ್ಗಳು ನಮ್ಮ ಕರ್ನಾಟಕ ನೋಡಲ್ಲ 4-5 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಹೊಡ್ಕೊಳ್ತದ. ಅದೆಲ್ಲಿ ಹೋಗೋದ್ರಿ? ಯಾರಿಗೂ ಗೊತ್ತಿಲ್ಲ. ಮೋದಿಯವ್ರು ತೊಗೊತಾರೆ. ಅವ್ರು ಹೇಳ್ತಾರೆ, ಮೋದಿಯವ್ರು ಇವ್ರಿಗೆ ಹೇಳ್ತಾರೆ, ನಮ್ಗೆ 40% ಕೊಡ್ಬೇಕಾದ್ರೆ ಇವ್ರಿಗೆ ಕೇಳ್ತಾರೆ. ಇಲ್ಲ ನಮ್ಗೆ ಕೊಡೋಕ್ಕಾಗೋದಿಲ್ಲ, ಇಷ್ಟೇ ಕೊಡ್ತೀವಿ ಅವ್ರು ಅಂತಾರೆ. ಈಗ 3-4 ಲಕ್ಷ ಕೋಟಿ ರೂಪಾಯಿ, 4-5 ಲಕ್ಷ ಕೋಟಿ ರೂಪಾಯಿ ತೊಗೊಂಡು ನಮ್ಗೆ 50,000 ಕೋಟಿ ರೂಪಾಯಿ ಕೊಟ್ಟರೆ ಏನು ಡೆವಲಪ್ಮೆಂಟ್ ಆಗ್ತದೆ? ಇದು ಇವತ್ತಿನ ವಸ್ತುಸ್ಥಿತಿ. ಹೀಗಾಗಿ ಜನಸಾಮಾನ್ಯರು ಪಾಪ ಎಲ್ಲಿ ದುಡ್ಡು ತರ್ತಾರೆ, ಇವ್ರೇನು ಸಹಾಯಧನ ಕೊಡ್ತಾರ ಅಂತಂತೇಳಿ 7-8 ಲಕ್ಷ ಕೊಡಿಸೋಕೆ ಸಾಧ್ಯತೆನೋ. ಮತ್ತು ಗುಡ್ಸೋಕೆ ಅವ್ರು ಕೊಡೋದಿಲ್ಲ. ಪ್ರಿಂಟ್ ಲೆವೆಲ್ ಬರ್ಬೇಕ್ರಿ, ಈ ಲೆವೆಲ್ ಬರ್ಬೇಕ್ರಿ, ಆ ಲೆವೆಲ್ ಬರ್ಬೇಕ್ರಿ ಅಂತ ಹೇಳ್ತಾರೆ. ಆ ಲೆವೆಲ್ ಬರೋದ್ರಾಗ ಇವ್ನ ಲೆವೆಲ್ ಹೋಗಿರ್ತದೆ. ಹೀಗಾಗಿ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇವತ್ತು ಯಶಸ್ವಿ ಆಗ್ತಾಯಿಲ್ಲ.
ಈಗೇನು ಗುರಿ ಕೊಟ್ಟಿದ್ದಾರೆ 7.2 ಲಕ್ಷ ಮನೆ ಕಟ್ಟಿಸಿದ್ರೆ ಸಿದ್ದರಾಮಯ್ಯರಿಗೆ ಹೇಳ್ಯಾರ ಇವರು ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ರವ್ರು ಕೃಷಿ ಮಿನಿಸ್ಟರು. ಆದರೆ ಇದು ಆಗ್ತದೇನು? ಇದಕ್ಕೆ ಮೂಲಭೂತ ಸಮಸ್ಯೆಗಳಿಲ್ಲೆಲ್ಲ ಅದಾವೆ. ಯಾಕಂದ್ರೆ ಕಟ್ಸೋಕೆ ದುಡ್ಡಿಲ್ಲ, ಜಾಗಿಲ್ಲ. ಅವೆರಡೂ ಇದ್ದರೆ ಕಟ್ಸ್ಬೋದು. ಅಂದ್ರೆ ಎಷ್ಟು ಜನ ಇದ್ದಾರೆ? 10-15%, ಮ್ಯಾಕ್ಸಿಮಮ್ 20% ಅದಾರ. 20% ಮಂದಿ ತೀರಾ ಇದ್ದಾರೆ ಅವರೆಲ್ಲ. ಇನ್ನು ಬಾಕಿ 80% ಬಡವ್ರು ನಾವು ಅವತ್ತಿಂದ ಅವತ್ತು ದುಡ್ದು ಅವತ್ತಿಂದ ಅವತ್ತ ಮಲಗು ಗುಡಿಸಲ್ದಾಗ ಅವ್ರೇನು ಸಾಯಿದ್ರ ಪಡಿತಾರೋ. ಇದು ಸಿಂಪಲ್ ಇವತ್ತಿನ ವಸ್ತುಸ್ಥಿತಿ. ಇದಕ್ಕೆ ನೀವೇನಂತೀರಿ? ಇದಕ್ಕೆ ನೀವು ಸರಿ ಅಂತೀರೋ ತಪ್ಪು ಅಂತೀರೋ? ಇದು ಲೈಕ್ ಮಾಡಿದ್ರು ಡಿಸ್ಲೈಕ್ ಮಾಡ್ತಾರೆ. ಲೈಕನ್ನು ಮಾಡಿ ಡಿಸ್ಲೈಕ್ ಮಾಡಿ ಎಲ್ಲ ಮಾಡಿ ನೋಡ್ತಾ ಇರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ. ಯಾಕೆಂದ್ರೆ ಇದು S60 ನ್ಯೂಸ್. ಅರ್ಥ ಸೀತಾರಾಮ್, ಸತ್ಯದ ಕೈಗನ್ನಡಿ ವಂದನೆಗಳು.